ಎಕ್ಸ್ಟೆನ್ಷನ್ ಅಂತ ಬಂದಾಗ ನಿಮ್ಗೆ ಎಲ್ಲ ಲೆಂತ್ ಶಾರ್ಟ್ ಎಲ್ಲಾದ್ರಲ್ಲೂ ಸಿಗುತ್ತೆ, ಸ್ಟ್ರೈಟ್ ಅಲ್ಲೂ ಸಿಗುತ್ತೆ, ಆಫ್ ಕರ್ಲಲ್ಲೂ ಸಿಗುತ್ತೆ, ಇಲ್ಲ ಪೂರ್ತಿ ಕರ್ಲಲ್ಲೂ ಕೂಡ ಸಿಗುತ್ತೆ. ಮತ್ತೆ ವಿತೌಟ್ ಹೈಲೈಟ್ಸು ಸಿಗುತ್ತೆ, ವಿತ್ ಹೈಲೈಟ್ಸು ಕೂಡ ಸಿಗುತ್ತೆ. ನಿಮ್ಮ ಕ್ಲೈಂಟ್ಸು ರೂಟ್ಸ್ ನ ನೋಡ್ಕೊಂಡು ನೀವು ಪಿನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಎಲ್ಲರಿಗೂ 3 ಪಿನ್ಸ್ ಸಾಕು, 4 ಪಿನ್ ಬೇಡ. ಬಂತು ಅಂದ್ರೂ ಅದನ್ನ ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಮಾಡಿ ಈ ತರ ಇಟ್ಟೇನೆ ನೀವು ಕ್ಲಿಪ್ ಹಾಕ್ಬೇಕು. ಅವಾಗ ನೀಟಾಗೆ ರೂಟ್ಸ್ ಅಲ್ಲಿ ಕುತ್ಕೊಳ್ಳುತ್ತೆ. ಸ್ಪ್ರೆಡ್ ಮಾಡ್ತೀನಿ ನಾನು ಅಂತಂದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡೇನೆ ಸ್ಪ್ರೆಡ್ ಮಾಡ್ಕೊಬಹುದು. ಓಕೆನಾ? ಈಗ ಹೆಂಗ್ ಫಿಕ್ಸ್ ಮಾಡೋದು ಅಂತ ತೋರಿಸ್ಲಾ? ಆಪ್ಷನ್ ಬಂದು ಎಷ್ಟು ಪುಟಾಣಿ ಆಗಿದೆ ಅಲ್ಲ. ಈಗ ಐಶ್ವರ್ಯ ಮ್ಯಾಮ್ದು ಪುಟಾಣಿ ಇದೆ, ನಂದು ನಿಮ್ದೆಲ್ಲ ಸ್ವಲ್ಪ ದೊಡ್ಡದಿದೆ. ದೊಡ್ಡದಿದೆ ಅಂದಾಗ ನಾವು ಇಲ್ಲಿ ಮೇಲಿಂದಾನೇ ಹಾಕೋಬಹುದು, ಕೆಳಗಿಂದ ಹಾಕೋಕಾಗದೆ ಇರ್ಬೋದು. ಬಟ್ ಅವ್ರಿಗಂತೂ ಮೇಲಿಂದಾನೇ ಹಾಕ್ಬೇಕು. ಯಾಕೆಂದ್ರೆ ಈ ನ್ಯಾಪ್ ಸೆಕ್ಷನ್ ಕುತ್ತಿಗೆ ಭಾಗ ಸಣ್ಣ ಇರುತ್ತಲ್ವಾ, ಅವ್ರಿಗೆ ಇಲ್ಲಿ ಪಿನ್ ಹಾಕಿದ್ರೆ ಇಡಲ್ಲ, ನೋಡ್ಕೊಂಡು ಹಾಕ್ಬೇಕು. ಇಲ್ಲ ನಮ್ಮ ಮ್ಯಾಮ್ ಹೇಳಿದಾರೆ ಮೇಲಿಂದಾನೇ ಹಾಕ್ಬೇಕು ಅಂತ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆ ಒಂದು ಲೈನ್ಸ್ ಪೂರ್ತಿ ನಾನು ಏನ್ ಮಾಡ್ತೀನಿ, ಬ್ಯಾಕ್ ಕುಮ್ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು, ಆ ಸ್ಪ್ರೇ ಆದ್ಮೇಲೆ ಕ್ಲಿಪ್ ಸೆಕ್ಷನ್ ಇಲ್ಲಿ ಲಾಕ್ ಇದೆ, ಟಿಕ್ ಟಾಕ್ ಇದೆಯಾ, ಕೇಳಿಸ್ತಿದ್ಯಾ? ಈ ಟಿಕ್ ಟಾಕ್ ನ ಫಸ್ಟ್ ಇಲ್ಲಿಗೆ ಲಾಕ್ ಮಾಡಿದೆ, ಮಧ್ಯ ಒಂದು ಲಾಕ್, ತಲೆ ಎತ್ತಿ ಮ್ಯಾಮ್, ಲಾಕ್ ಮಾಡಿದೆ, ಇಲ್ಲಿ ಒಂದು ಲಾಕ್ ಮಾಡಿದೆ. ಆ ಒಂದ್ ಪಿನ್ ಮೇಲೆ ಇನ್ನೊಂದು ಪಿನ್ ಹಾಕಿದ್ರೆ ಲಾಕ್ ಆಗುತ್ತೆ. ಓಕೆ, ಈ ಒಂದ್ ಭಾಗ ಈ ಒಂದ್ ಭಾಗಕ್ಕೆ ನೀವು ಹಾಕೊಳ್ಳಿ. ನಿಮ್ಗೆ ಡೌಟ್ಸ್ ಇದೆ ಅಂದ್ರೆ ಮಧ್ಯಕ್ಕೆ